ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಈ ವಿಡಿಯೋ ಮಾಡ್ತಾ ಇರೋ ಕಾರಣ ಅಂತಂದರೆ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನನಗೆ. ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ವಿಡಿಯೋ ಯಾಕೆ ಸ್ಟಾಪ್ ಮಾಡಿದ್ರಿ ಅಂತ ಹೇಳಿ. ಅಂದರೆ ನಾನು 20 ದಿವಸದ ಚಾಲೆಂಜನ್ನು ಕಂಪ್ಲೀಟ್ ಮಾಡಿಕೊಂಡೆ. ಅಂದರೆ 20 ದಿವಸದವರೆಗೂ ನಾನು ವಿಡಿಯೋನ ಮಾಡ್ತಾಯಿದ್ದೆ. ಅದಾದಮೇಲೆ ವಿಡಿಯೋಸ್ ಬಂದಿಲ್ಲ. ಫಸ್ಟ್ ಚಾಲೆಂಜ್ ತಗೊಂಡಾಗ ನಾನು 26-27 ದಿವಸಗಳ ಒಂದು ಚಾಲೆಂಜನ್ನ ಕಂಪ್ಲೀಟ್ ಮಾಡಿಕೊಂಡೆ. ಬಟ್ ಈ ಒಂದು ಸೆಕೆಂಡ್ ಚಾಲೆಂಜಲ್ಲಿ 20 ದಿವಸ ಆಗಿತ್ತು. ಅದಾದಮೇಲೆ ವೀಡಿಯೋಸ್ ಬರ್ತಾಯಿಲ್ಲ. ಹಾಗಾಗಿ ಕಮೆಂಟ್ಸ್ ಕೂಡ ಬರ್ತಾಯಿತ್ತು. ಹಾಗಾಗಿ ಒಂದು ಸ್ಮಾಲ್ ಅಪ್ಡೇಟ್ನ ಕೊಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಹೌದು, 20 ದಿವಸ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವೀಡಿಯೋಸ್ ಬರಲಿಲ್ಲ. ಕಾರಣ ಏನಪ್ಪ ಅಂತಂದರೆ ಆ ಟೈಮಲ್ಲಿ ಶ್ರಾವಣ ತಿಂಗಳು ಸ್ಟಾರ್ಟ್ ಆಯಿತು. ಅದಾದಮೇಲೆ ಸ್ವಲ್ಪ ಹಬ್ಬಗಳು, ಆಮೇಲೆ ನಾವು ಸ್ವಲ್ಪ ಊರಿಗೆಲ್ಲ ಹೋಗಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ನನಗೆ ಡಯಟ್ ಅನ್ನೋದನ್ನು ಫಾಲೋ ಆಗಲಿಲ್ಲ. ಆಮೇಲೆ ನಾನು ವೀಡಿಯೋಸ್ ಕೂಡ ಮಾಡ್ಕೊಂಡಿಲ್ಲ. ಮತ್ತು ನಾನು ಡಯಟ್ ಮಾಡ್ತಾಯಿಲ್ಲ, ಅದರ ಬಗ್ಗೆ ಏನು ಫೋಕಸ್ ಮಾಡ್ತಾಯಿಲ್ಲ ಅಂದಾಗ ನಮಗೆ ರಿಸಲ್ಟ್ ಕೂಡ ಸಿಗೋದಿಲ್ಲ. ಹಾಗಾಗಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ ಅದನ್ನು. ನಾನು ಆಲ್ಮೋಸ್ಟ್ ಒಂದು ವೀಕಷ್ಟು ಊರಿಗೆ ಹೋದ್ವಿ. ನೆಕ್ಸ್ಟ್ ಮತ್ತೆ ನಾವು ನೇಟಿವ್ ಹೋಗಿದ್ವಿ ಹಬ್ಬಕ್ಕೆಲ್ಲ. ಹಬ್ಬಗಳು ಬರ್ತಾಯಿತ್ತು, ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ, ಹೀಗೆ ಒಂದ್ರ ಮೇಲೆ ಒಂದು ಹಬ್ಬಗಳು ಬರ್ತಾ ಇರೋದ್ರಿಂದ ನನಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇದೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಅದಾದಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ವಲ್ಪ ನನಗೆ ಹೆಲ್ತ್ ಅಪ್ಸೆಟ್ ಕೂಡ ಆಯಿತು. ನೀವು ನೋಡ್ತಾ ಇರ್ಬೋದು, ಬೆಂಗಳೂರಲ್ಲಿ ವೆದರು ಒಂದು 2 ವೀಕ್ಸ್ ಅಷ್ಟು ತುಂಬಾ ಮಳೆ ಮತ್ತು ತುಂಬ ಕೋಲ್ಡ್ ಎಲ್ಲ ಇತ್ತು. ಹಾಗಾಗಿ ನನಗೆ ಆ ಟೈಮಲ್ಲಿ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ. ಆವಾಗ ಕೂಡ ನನಗೆ ಡಯಟ್ ಅನ್ನೋದು ನಾನೇನು ಫಾಲೋ ಮಾಡಿಲ್ಲ. ಡಯಟ್ ಫಾಲೋ ಮಾಡಲಿಲ್ಲ. ಹಾಗಾಗಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಈ ಒಂದು ಅಪ್ಡೇಟ್ನ ನಿಮ್ಗೆ ಕೊಡಬೇಕಾಗಿತ್ತು. ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ದೀರಿ. ಆಮೇಲೆ ತುಂಬ ಜನ ನೋಡ್ತಾ ಇದ್ದೀರಾ, ವೀಡಿಯೋ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನಿಮ್ಮ ಒಂದು ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಆಲ್ಮೋಸ್ಟ್ 500 ಸಬ್ಸ್ಕ್ರೈಬರ್ಸ್ ನಿಯರ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಎಲ್ಲರಿಗೂ ನಿಮ್ಮ ಒಂದು ಪ್ರೀತಿ, ಒಂದು ಸಪೋರ್ಟು ಇದೇ ರೀತಿ ಇರಲಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಆಗಿರ್ಬೋದು, ನಿಮ್ಮ ಒಂದು ಕಮೆಂಟ್, ಒಂದು ಲೈಕ್ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ಚಿನ ವೀಡಿಯೋಗಳನ್ನ ಮಾಡೋಕ್ಕೆ. ಇನ್ನು ನಂದು ವೆಯ್ಟ್ ಅಪ್ಡೇಟ್ ಬಂದುಬಿಟ್ಟು ಫಸ್ಟ್ ಚಾಲೆಂಜ್ ತೊಗೊಂಡವಾಗ ಒಂದು 80 kg ಅಷ್ಟು ನಾನು ಆಗಿದ್ದೆ. ಅದಾದಮೇಲೆ ಸೆಕೆಂಡ್ ಚಾಲೆಂಜಲ್ಲಿ ನಾನು ಆಲ್ಮೋಸ್ಟ್ ನಾನು ಸೆಕೆಂಡ್ ಚಾಲೆಂಜ್ ಕಂಪ್ಲೀಟ್ ಅಂದರೆ 20ನೇ ದಿವಸ ಕಂಪ್ಲೀಟ್ ಮಾಡೋ ಟೈಮಲ್ಲಿ ನಾನು 76 kg ಆಗಿದ್ದೆ. ನಾನು 76ಗೆ ನಂದು ಲಾಸ್ಟ್ ವೇಟ್ ಅಪ್ಡೇಟ್ ನಿಂತಿರೋದು. ಇನ್ನು ಇವಾಗ ಎಷ್ಟು ಪ್ರೆಸೆಂಟ್ ವೇಟ್ ಎಷ್ಟಿದೆ, ಇನ್ನು ಚಾಲೆಂಜ್ ತೊಗೋತಾ ಇದ್ದೀನಲ್ಲ ಅಂತ ನಿಮಗೆ ಕ್ವಶನ್ಸ್ ಇರ್ಬೋದು. ಖಂಡಿತವಾಗಿಯೂ ನಾನು ಮತ್ತೆ ಚಾಲೆಂಜನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈ ಒಂದು ಸೆಕೆಂಡ್ ಟೈಮ್ ಏನು ಚಾಲೆಂಜ್ ತೊಗೊಂಡಿದ್ನಲ್ಲ, ಅಲ್ಲೂ 20ನೇ ದಿವಸಕ್ಕೆ ನಾನು ಸ್ಟಾಪ್ ಮಾಡಿದ್ದೆ. ಅದನ್ನೇ ನಾನು 21ನೇ ದಿವಸದಿಂದ ಮತ್ತೆ ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 30 ದಿವಸ ಈ ಒಂದು ಚಾಲೆಂಜನ್ನ ಕಂಪ್ಲೀಟ್ ಮಾಡ್ಕೋತೀನಿ. ಈ ಒಂದು ಚಾಲೆಂಜಲ್ಲಿ ಯಾವ ರೀತಿ ಚಾಲೆಂಜ್ ಇರುತ್ತೆ ಅಂತ ಅಂದರೆ, ಈ ಸಲ ನಾನು ಫಾಲೋ ಮಾಡ್ತಾ ಇರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ತುಂಬ ಒಂದು ಮೆಥಡ್ಸ್ ಇದೆ. ನಾನಿಲ್ಲಿ ಫಾಲೋ ಮಾಡ್ತಾ ಇರೋದು 16:8. ಅಂದರೆ ನಾವು 16 ಅವರ್ಸು ಫಾಸ್ಟಿಂಗಲ್ಲಿರ್ತೀವಿ, 8 ಅವರ್ಸು ಈಟಿಂಗ್ ವಿಂಡೋ. ಹಾಗಾಗಿ ನನ್ನ ಒಂದು ಟೈಮಿಂಗ್ಸ್ ನಾನು ತೊಗೊಂಡಿರೋದು 10 ಗಂಟೆಯಿಂದ 6 ಗಂಟೆ. ಅಷ್ಟರೊಳಗಡೆ ನಾನು ನನ್ನ ಒಂದು ಡಿನ್ನರ್ನ ಮುಗಿಸ್ಕೊತೀನಿ. ಫಸ್ಟ್ ಟೈಮ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೀನಿ. ಈ ಒಂದು 10 ದಿವಸ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನೇ ಫಾಲೋ ಮಾಡ್ತೀನಿ. ಆಮೇಲೆ ಇವಾಗಲೇ ನಾನು ಹೇಳ್ಬಿಡ್ತೀನಿ ಟೈಮಿಂಗ್ಸ್ನ. ಮತ್ತು ಅಂದರೆ ವೀಡಿಯೋಸಲ್ಲೂ ಕೂಡ ನಾನು ಮೆನ್ಷನ್ ಮಾಡ್ತಾ ಇರ್ತೀನಿ ಯಾವ್ಯಾವ ಟೈಮಲ್ಲಿ ಏನೇನು ತಗೊಂಡೆ ಅನ್ನೋದನ್ನು. 10 ಗಂಟೆಗೆ ಫಸ್ಟು ನಾನು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತೀನಿ. ಅದು ಒಂದು ಯಾವುದಾದ್ರು ಡ್ರೈ ಫ್ರೂಟ್ಸ್ ಇರ್ಬೋದು, ಅಥವಾ ನನಗೆ ಟೈಮ್ ಇಲ್ಲ, ಹಸಿವಾಗಿದೆ ಅಂತ ಅಂದರೆ ನಾನು ಓವರ್ನೈಟ್ ಓಟ್ಸು ಏನಾದರೂ
ಆ ರೀತಿ ಒಂದು ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೋತೀನಿ. ಇನ್ನು ಬೆಳಗ್ಗೆನೇ ಯಾವುದಾದ್ರೂ ಫ್ಯಾಟ್ ಕಟ್ಟರ್ ಡ್ರಿಂಕು ಇಲ್ಲ ಅಂತಂದರೆ ಬಿಸಿ ನೀರು ಈ ರೀತಿ ಬೆಳಗ್ಗೆ ತಗೊಂಡಿರ್ತೀನಿ. ಇದಾದಮೇಲೆ 12 ಗಂಟೆಗೆ ಇನ್ನು ನನಗೆ ಏನಾದರೂ ಹಸಿವು ಅಂತ ಅನಿಸಿದ್ರೆ ಮಾತ್ರ ಯಾವುದಾದ್ರೂ ಒಂದು ಫ್ರೂಟು ಅಥವಾ ಕುಕ್ಕುಂಬರು ಈ ಥರ ಏನಿರುತ್ತೆ ಅದನ್ನು ಒಂದು 12 ಗಂಟೆ ಟೈಮಲ್ಲಿ ತಗೊಳ್ತೀನಿ. ಇನ್ನು 1 ಗಂಟೆಗೆ ಬಂದುಬಿಟ್ಟು ನಾನು ಒಂದು ಗ್ಲಾಸ್ನಷ್ಟು ಆಮ್ಲ ಜ್ಯೂಸನ್ನ ತಗೋತಾ ಇದ್ದೀನಿ. ಕೆಲವ್ರಿಗೆ ತುಂಬ ಪ್ರಾಬ್ಲಮ್ಸ್ ಏನಂತಂದರೆ ಡಯಟ್ ಮಾಡುವಾಗ ಸ್ಕಿನ್ನು ಹೇರು ತುಂಬ ಡಲ್ ಆಗಿಬಿಡುತ್ತೆ, ಹೇರ್ ಫಾಲ್ ಆಗುತ್ತೆ, ಸ್ಕಿನ್ ಕೂಡ ತುಂಬ ಡಲ್ ಆಗಿಬಿಡುತ್ತೆ. ಆ ಒಂದು ಪ್ರಾಬ್ಲಮ್ಸ್ ನಾವು ತುಂಬ ಫೇಸ್ ಮಾಡ್ತಾಯಿರ್ತೀವಿ. ಆ ಥರ ಆಗುವಾಗ ಈ ರೀತಿ ನಾವು ಡಯಟ್ ಮಾಡುವಾಗ ಈ ಥರ ಆಮ್ಲ ಜ್ಯೂಸನ್ನ ನೀವು ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಡೈಲಿ ನಮಗೆ ಆಮ್ಲ ಜ್ಯೂಸ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಹೇಗೆ ಮಾಡೋದು ಅಂತ ಹೇಳಿ ಒಂದೇ ಸಲಕ್ಕೆ ಮಾಡಿಟ್ಕೊಂಡು ನಾವು ಆಲ್ಮೋಸ್ಟ್ ಒಂದು 5 ಡೇಸ್ ಅಷ್ಟು ನಾವು ತೊಗೊಳ್ಳೋ ಥರ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ. ಎಂಡ್ಗೆ ವಿಡಿಯೋನ ಎಂಡ್ವರೆಗೂ ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಡಯಟ್ ಮಾಡ್ತಾಯಿದ್ರೆ ಇಲ್ಲ ಡಯಟ್ ಮಾಡ್ತಾ ಇಲ್ಲ ನಾರ್ಮಲಾಗಿ ಇದ್ದೀರಿ, ನಿಮ್ಮ ವೇಟ್ ಕರೆಕ್ಟ್ ಇದೆ ಅಂತ ಅಂದರೂ ಕೂಡ ಈ ಒಂದು ಆಮ್ಲ ಜ್ಯೂಸನ್ನ ನೀವು ತೊಗೊಳ್ಳಿ. ತುಂಬ ಸ್ಕಿನ್ನು ಹೇರು ತುಂಬ ಚೆನ್ನಾಗಾಗುತ್ತೆ. 1 ಗಂಟೆಗೆ ನಾನು ಆಮ್ಲ ಜ್ಯೂಸ್ ತೊಗೊಂಡು ಆದಮೇಲೆ ಇನ್ನು 2-2:30ಗೆ ನಂದು ಲಂಚ್ ಇರುತ್ತೆ. ಲಂಚು ಅಷ್ಟೇ, ನಾವು ಇವಾಗ ಈ ಒಂದು 10 ದಿವಸಗಳ ಕಾಲ ಚಪಾತಿ, ಜೋಳದ ರೊಟ್ಟಿ, ವೈಟ್ ರೈಸು ಏನೂ ತೊಗೊಳ್ತಾ ಇಲ್ಲ. ಆಮೇಲೆ ಈ ಒಂದು ಡಯಟಲ್ಲಿ ನೋ ಶುಗರ್, ಟೀ ಕಾಫಿ ಕುಡಿಯೋ ಹಾಗಿಲ್ಲ, ನೋ ಜಂಕ್ ಫುಡ್, ಆಮೇಲೆ ಮಿಕ್ಸ್ಚರು ಸ್ನ್ಯಾಕ್ಸು ಯಾವ ಥರದ್ದು ಇರೋದಿಲ್ಲ. ಒಂದು 10 ದಿವಸ ಒಂದು ಸ್ಟ್ರಿಕ್ಟ್ ಡಯಟ್ ಆಗಿರುತ್ತೆ. ನೀವು ಯಾರಾದರೂ ಬೇಗ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಏನಾದರೂ ಫಂಕ್ಷನ್ ಇದೆ ಆ ಥರ ಇದ್ದಾಗ ಸ್ಕಿನ್ ಎಲ್ಲ ಗ್ಲೋ ಆಗಬೇಕು, ನ್ಯಾಚುರಲ್ ಗ್ಲೋ ಬರಬೇಕು ಅಂತಂದರೆ ಈ ಡಯಟ್ನ ಫಾಲೋ ಮಾಡಿ. ನಿಮಗೆ ಖಂಡಿತ 100% ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇನ್ನು 2-2:30ಗೆ ಊಟ ಆದಮೇಲೆ ಇನ್ನು ನನಗೆ ಹಸಿವಾಗ್ತಾಯಿದೆ ಲೈಟಾಗಿ ಅಂತ ಅಂದರೆ 4-4:15ಗೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಗ್ರೀನ್ ಟೀ ಅಥವಾ ಲೆಮನ್ ಟೀ ತೊಗೊಳ್ತೀನಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊತೀನಿ. ಇದಾದಮೇಲೆ 6 ಗಂಟೆಗೆ ನಂದು ಡಿನ್ನರ್ ಕಂಪ್ಲೀಟ್ ಆಗುತ್ತೆ. ಈ ಸಲದ 10 ದಿವಸಗಳ ಡಯಟ್ ಈ ರೀತಿಯಾಗಿರುತ್ತೆ. ಹಾಗಾಗಿ ಒಂದು ಸ್ಮಾಲ್ ಅಪ್ಡೇಟ್ನ ನಾನು ಕೊಡಬೇಕಾಗಿತ್ತು. ಇನ್ನು ಈ ವಿಡಿಯೋ ಆದ ನೆಕ್ಸ್ಟ್ ಡೇಯಿಂದ ನಾನು ಆ ಚಾಲೆಂಜ್ ಏನು ತೊಗೋತಾ ಇದ್ದೀನಲ್ಲ ಆ ಒಂದು 10 ಡೇಸ್ ಚಾಲೆಂಜಿನ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗ್ತಾಯಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ ಅಂತ ಕೇಳ್ತೀನಿ. ಇವತ್ತು ಈ ವಿಡಿಯೋನಲ್ಲಿ ಆಮ್ಲ ಜ್ಯೂಸನ್ನ ಹೇಗೆ ಮಾಡಿಕೊಂಡು ನಾವು 5 ದಿವಸದವರೆಗೂ ನಾವು ತೊಗೊಳ್ಬೋದು ಅಂತ ನಾನು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪನಾದರೂ ಹೆಲ್ಪ್ಫುಲ್ ಅನಿಸಿದ್ರೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇದಾಗಿತ್ತು ಇವತ್ತಿನ ಇಷ್ಟು ಅಪ್ಡೇಟ್. ತುಂಬ ಕಮೆಂಟ್ಸ್ ಬರ್ತಾ ಇರೋದ್ರಿಂದ ನಾನೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಹಾಗಾಗಿ ಇನ್ನು ಮತ್ತೆ ವಿಡಿಯೋಸ್ ಕಂಟಿನ್ಯೂ ಆಗಿ ಬರುತ್ತೆ. ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆ ಇರಲಿ. ಮತ್ತೆ ಸಿಗ್ತೀನಿ. ಬನ್ನಿ, ಇವತ್ತು ಆಮ್ಲ ಜ್ಯೂಸನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್. ನಾನಿಲ್ಲಿ ಫ್ರೆಶ್ ಆಗಿರೋಂಥ ನೆಲ್ಲಿಕಾಯಿನ ತಗೋತಿದ್ದೀನಿ. ಆಮ್ಲನ ಆದಷ್ಟು ಕಡಿಮೆ ತೊಗೊಳ್ಳಿ, ನಾನು ಅಷ್ಟನ್ನು ತೊಗೊಳ್ತಾ ಇಲ್ಲ. ಇಲ್ಲಿ ಒಂದು 4 ಮಾತ್ರ ತೊಗೋತಾ ಇದ್ದೀನಿ. 4 ಆದರೆ ಸಾಕು. ನಿಮಗೆ 5 ದಿವಸದವರೆಗೂ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದೇ ಸಲಕ್ಕೆ ಎಲ್ಲನೂ ಮಾಡೋಕ್ಕೆ ಹೋಗಬೇಡಿ, ಅಂದರೆ ಅದರ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಹಾಗಾಗಿ ಆದಷ್ಟು ಫ್ರೆಶ್ ಒಂದು ವಾರಕ್ಕೆ ಒಂದು 5 ದಿವಸ ಆಗುವಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕಾಗುತ್ತೆ. ಫಸ್ಟ್ ಇದನ್ನು ಚೆನ್ನಾಗಿ ತುಂಬಾ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅಂದರೆ ಗ್ರೈಂಡರಲ್ಲಿ ತುಂಬ ಫೈನ್ ಪೇಸ್ಟ್ ಆದರೆ ನೀವು ಚೆನ್ನಾಗಿ ಸ್ಟೋರ್ ಮಾಡ್ಕೋಬೋದು. ಆಮೇಲೆ ನಿಮಗೆ ಬಾಯಲ್ಲಿ ಆ ಒಗ್ರು ಬರೋದಿಲ್ಲ. ಇನ್ನು ತುಂಬ ಜನ ಡಯಟ್ ಮಾಡುವಾಗಂತೂ ಹೇರ್ ಫಾಲು, ಸ್ಕಿನ್ನು ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವರು ಅರ್ಧಕ್ಕೆ ಸ್ಟಾಪ್ ಮಾಡಿಬಿಡ್ತಾರೆ. ಅದಕ್ಕೊಂದು ಸೊಲ್ಯೂಷನ್ ಅಂತ ಹೇಳ್ಬೋದು ಇದು. ನೀವು ಈ ರೀತಿ ವಿಟಮಿನ್ ಸಿ ರಿಚ್ ಆಗಿರೋಂಥ ಆಮ್ಲ ಜ್ಯೂಸನ್ನ ತೊಗೊಳ್ತಾ ಇರೋದ್ರಿಂದ ಏನಂದರೆ ನಿಮಗೆ ಹೇರ್ ಫಾಲ್ ಕೂಡ ಆಗೋದಿಲ್ಲ, ಆಮೇಲೆ ಸ್ಕಿನ್ ಕೂಡ ಡಲ್ ಆಗೋದಿಲ್ಲ. ನಾನು ಈ ಒಂದು ಡಯಟಲ್ಲಿ ಈ ಒಂದು ಆಮ್ಲ ಜ್ಯೂಸನ್ನ ಸೇರಿಸ್ಕೋತಾ ಇದ್ದೀನಿ. ಅದು ನಾನು ಪ್ರತಿದಿನ 1 ಗಂಟೆಗೆ ಆಮ್ಲ ಜ್ಯೂಸನ್ನ ತೊಗೊಳ್ಬೇಕು ಅಂತ ಹೇಳಿ ಈ ರೀತಿ ಒಂದು ಮಾಡಿಟ್ಕೋತಾ ಇದ್ದೀನಿ. ಇನ್ನು ತುಂಬ ಜನರು ಕೆಲಸ ಮಾಡ್ತಿರ್ತೀರ, ಆಚೆ ಹೋಗ್ತಾ ಇರ್ತೀರ, ಅವ್ರಿಗೂ ಟೈಮ್ ಇರೋದಿಲ್ಲ.
ಮಾಡಿಟ್ಕೊಳ್ಳೋಕ್ಕೆ. ಈವ್ನಿಂಗ್ ಬಂದಮೇಲೂ ಕೂಡ ನೀವು ಈ ಥರ ಇರೋದನ್ನು ಒಂದು ಕ್ಯೂಬ್ನ ತಗೊಂಡು ನೀವು ನೀರಲ್ಲಿ ಹಾಕ್ಕೊಂಡು ಕುಡಿದ್ಬಿಟ್ರೆ ನಿಮಗೆ ಅವತ್ತಿನ ಒಂದು ನ್ಯೂಟ್ರಿಯೆಂಟ್ಸ್ ನಿಮಗೆ ಸಿಕ್ಕಾಗುತ್ತೆ. ಹಾಗಾಗಿ ಯಾರೆಲ್ಲ ವರ್ಕಿಂಗ್ ವುಮೆನ್ ಇದ್ದೀರಾ ಅಥವಾ ಮನೇಲಿದ್ದರೂ ಕೂಡ ಟೈಮ್ ಸಾಕಾಗೋದಿಲ್ಲ ಹೌಸ್ ವೈಫ್ಸ್ಗೂ ಕೂಡ ಆ ಥರ ಇರೋರಿಗೆಲ್ಲ ಇದು ಹೆಲ್ಪ್ ಆಗುತ್ತೆ. ಸೊ ದ್ಯಾಟ್ ನೀವು ಇದನ್ನು ಆದಷ್ಟು ಟ್ರೈ ಮಾಡಿ. ವಿಟಮಿನ್ ಸಿ ರಿಚ್ ಇರುವಂಥ ಆಮ್ಲನ ನಾವು ತೊಗೊಳ್ಳೋದ್ರಿಂದ ನಮ್ಮ ಹೇರ್ ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಡಯಟ್ ಮಾಡುವಾಗಂತೂ ನಮಗೆ ಬೇಕಾಗಿರೋಂಥ ನ್ಯೂಟ್ರಿಷನ್ಸ್ ಡೆಫಿಷಿಯನ್ಸ್ ಆಗೋದ್ರಿಂದ ನಮಗೇನಾಗ್ಬಿಡುತ್ತೆ, ಹೇರ್ ಫಾಲ್ ಆಗೋಕ್ಕೆ ಶುರು ಆಗುತ್ತೆ. ಅದನ್ನು ನಾವು ಕಡಿಮೆ ಮಾಡೋಕ್ಕೆ ಅಂತೇಳಿ ಈ ರೀತಿ ಟ್ರಿಕ್ಸ್ನ ಫಾಲೋ ಮಾಡ್ಬೋದು. ನೋಡಿ ನಾನು ಈ ಥರ ಚೆನ್ನಾಗಿ ಅಂದರೆ ನಾನು ತುಂಬ ಫೈನ್ ಪೇಸ್ಟು ನಾನು ಸ್ಟ್ರೇನ್ ಮಾಡ್ಕೊತಾ ಇಲ್ಲ. ಸ್ಟ್ರೇನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ಚೆನ್ನಾಗಿ ಎಲ್ಲನೂ ಇರಲಿ, ಅದರ ಫೈಬರ್ ಕೂಡ ಸಿಗಲಿ. ಹಾಗಾಗಿ ನಾನು ಅದೇ ರೀತಿಯೇ ಐಸ್ ಕ್ಯೂಬ್ ಈ ಟ್ರೇಗೆ ಹಾಕಿಬಿಟ್ಟು ನಾನು ರೆಫ್ರಿಜರೇಟಲ್ಲಿ ಇಡ್ತಾಯಿದ್ದೀನಿ. ಸೊ ಡೈಲಿ ಎವ್ರಿ ಡೇ ನಾನು ಒಂದೊಂದು ಕ್ಯೂಬ್ ಅಥವಾ 2 ಕ್ಯೂಬ್ನ ತೊಗೊಂಡು ನಾನು ನೀರಲ್ಲಿ ಹಾಕ್ಕೊಂಡು ಈ ಥರ ಜ್ಯೂಸನ್ನ ಕುಡಿತಾ ಇದ್ದೀನಿ. ಪ್ರತಿ ದಿವಸನೂ ನಮಗೆ ಜ್ಯೂಸ್ ಮಾಡೋಷ್ಟು ಟೈಮ್ ಇರಲ್ಲ, ಹಾಗಾಗಿ ಈ ಟ್ರಿಕ್ನ ಯೂಸ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.